ಕಾಂಗ್ರೆಸ್ ಕಾರ್ಯಕರ್ತರ ರಾಜಕೀಯ ದ್ವೇಷ ಯಾವ ಹಂತವನ್ನು ತಲುಪಿದೆ ಅಂದರೆ ಮೋದಿನ ವಿರೋಧಿಸ್ತೀವಿ ಅನ್ನೋದು, ಅಂದರೆ ದೇಶದ್ರೋಹಿಗಳಂತೆ ವರ್ತನೆ ಮಾಡ್ತಾ ಇರೋಂಗೆ ಕಾಣಿಸ್ತಿದೆ ನನಗೆ. ಯಾಕೋ ಇದು ಈ ವರ್ಕರ್ಸು, ಇಟ್ಸ್ ನಾಟ್ ದ ಕಾಂಗ್ರೆಸ್ ಪಾರ್ಟಿ, ದೇಶದ್ರೋಹಿಗಳ ಥರ ವರ್ತನೆ ಮಾಡ್ತಾರೆ. ಬೇರೆ ಯಾವ ದೇಶ ಆಗಿದ್ದಿದ್ರು ಇವತ್ತಿ ನಡೆದಿರೋ ಘಟನೆಯಲ್ಲಿ ಈ 5 ಜನ ಕಾಣೆಯಾಗಿ ಹೋಗ್ತಿದ್ರು. ಅವ್ರು ಬದುಕಿದಾರ ಸತ್ತಿದಾರ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗಾಗಲ್ಲ. ಪಾಕಿಸ್ತಾನದಲ್ಲೋ ಇನ್ನೆಲ್ಲರೂ ಆಗಿದ್ದಿದ್ರೆ ನಮ್ಮ ದೇಶ ಆಗಿದ್ದಕ್ಕೆ ಇನ್ನೂ ಬದುಕಿದ್ದಾರೆ ಇವ್ರುಗಳು. ಬಹಳ ಶುದ್ಧ ಮೋಸ ಇದು, ಶುದ್ಧ ಮೋಸ. ದೆಹಲಿಯಲ್ಲಿ ಭಾರತ ಮಂಟಪದಲ್ಲಿ AI ಶೃಂಗಸಭೆ ನಡೀತಾ ಇದೆ. ಅಲ್ಲಿಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿ ಟೀ ಶರ್ಟ್ನ ಬಿಚ್ಕೊಂಡು ಒಂದು ಮೈ ಬಿಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ನಿಮ್ಮ ಪ್ರತಿಭಟನೆ ಇರಬೇಕಾಗಿರುವುದು ಅಮೆರಿಕ ಸರ್ಕಾರದ ವಿರುದ್ಧ. ಅದೇನೋ ಹಿತಾಸಕ್ತಿ ರಾಜ್ಯ ಒಪ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೋದಿ, ನಮ್ಮ ಹಿತಾಸಕ್ತಿಗಳ ಜೊತೆ ರಾಜಿ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರದಂತೆ. ಇರ್ಬೋದಪ್ಪ, ಅದು ಸರ್ಕಾರದ ವಿರುದ್ಧದ ಪ್ರತಿಭಟನೆ, ಮೋದಿ ವಿರುದ್ಧದ ಪ್ರತಿಭಟನೆ. ಅಲ್ಲಿ ನಡೆಯುತ್ತಿರುವುದು ಭಾರತ ದೇಶದ ಕಾರ್ಯಕ್ರಮ, ಅಲ್ಲಿ BJP ಕಾರ್ಯಕ್ರಮ ಅಲ್ಲ ಅದು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಅವ್ರ ಕಾಂಗ್ರೆಸ್ ಕಾರ್ಯಕ್ರಮನೂ ಅಲ್ಲ ಅದು. ಅಲ್ಲಿ ಹೋಗಿ ಇದು ಮಾಡಬೇಕಾಗಿರಲಿಲ್ಲ. ಅಲ್ಲ, ಆ ಅಯೋಗ್ಯರಿಗೆ ಬದುಕಕ್ಕೆ ಬಿಡೋದೇ ದೊಡ್ಡ ತಪ್ಪು. ನನ್ನ ಪ್ರಕಾರ ಅವರು ದೇಶದ್ರೋಹಿಗಳು ಅಂತೇಳಿ ಅವರ ಪೌರತ್ವ ಕಿತ್ತಾಕ್ಬೇಕು. QR ಕೋಡ್ ಬಳಸ್ಕೊಂಡು ಅದ್ರೊಳಗೆ ಹೋಗಿ ಅಂದ್ರೆ ಕ್ರಿಮಿನಲ್ಗಳು, ಕಳ್ಳರವರು, ಕ್ರಿಮಿನಲ್ಗಳವರು, ಕಚಡಗಳು. ಕಂಗ್ರ್ಯಾಚುಲೇಷನ್ ಬ್ರದರ್. ಬಹಳ ಮೋಸ ಇದು. ನಾಳೆ ಮಾಡಿದ್ದಾರೆ, ಅವ್ರನ್ನ ಖಂಡಿಸಿದ್ರು. ಆಮೇಲೆ BJP ಏನೋ ಪ್ರೊಟೆಸ್ಟ್ ಮಾಡಕ್ಕೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಮನೆ ಮುಂದೆ. ಜನನೇ ಓಡಿಸಿದ್ದಾರೆ. ಆಮೇಲೆ ಜನ ಒದ್ದು ಹೊರಗಾಕಿದ್ದಾರೆ ಅವ್ರನ್ನೆಲ್ಲ. ಒದ್ದೆಲ್ಲ ತುಳಿದು ಬಿಡ್ಬೇಕಾಗಿತ್ತು, ಅಲ್ಲೇನೇನೆ ಬರೀ ಇಂಥದೆಯ ಬಿಡ್ಬೋದಾಗಿತ್ತು, ತುಳಿದು ಬಿಡ್ಬೇಕಾಗಿತ್ತು ಅಲ್ಲೇ ಕಚಡಗಳನ್ನು ತಗೊಂಬಂದು. ಇದೇ ಪ್ರೊಟೆಸ್ಟ್ ಬೇರೆ ಎಲ್ಲರೂ ಮಾಡಿ, ಯಾರು ಬೇಡ ಅಂತಿರೋರು? ಆ ಜಾಗ, ಆ ವೇದಿಕೆ ಯಾವ್ದು ಸೆಲೆಕ್ಟ್ ಮಾಡ್ತಾ ಇದ್ದೀರಿ? ಫಾರ್ ಎಕ್ಸಾಂಪಲ್ ಅಲ್ಲಿ ಟೆಲ್ ಯು, ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಶೃಂಗಸಭೆಯನ್ನು ಮಾಡ್ತೀರಿ, ಬಂಡವಾಳ ಹೂಡಿಕೆ ಅಂತಾನೋ ಮತ್ತಂತ. ಆಗ ಸಿದ್ದರಾಮಯ್ಯ DK ಶಿವಕುಮಾರ್ ರಾಜ್ಯವನ್ನು ಮಾರಿಕೊಂಡು ಬಿಟ್ಟಿದ್ದಾರೆ ಅಂತ ಹಾಕೊಂಡ್ಬಿಟ್ಟಿದ್ದಾರೆ ದೇಶಾನಕ್ಕೆ. ಎಷ್ಟು ರೂಪಾಯಿಗೆ ಮಾರಿದ್ರಂತೆ? SR ವ್ಯಾಲ್ಯೂ ಎಷ್ಟಂತೆ ದೇಶ ಮಾರಿದಾಗ? ಸರ್ಕಾರಿ ಕಿಮ್ಮತ್ ಎಷ್ಟಂತೆ ಹೇಳಿ ರಾಹುಲ್ ಗಾಂಧಿ? ವಾಟ್ ಡಾಕ್ಯುಮೆಂಟ್ ಹಿ ಹ್ಯಾಸ್ ಪ್ರೊವೈಡೆಡ್? ಇವೆಲ್ಲ ಮಾಮೂಲು. ಕಂಟ್ರೋಲ್. ಒಬ್ಬರು ಗತಿ ಇಲ್ಲ ಹೇಳಕ್ಕೆ. ಓಕೆ, ಯಾರ್ಯಾರನ್ನೂ ಕರೆಸಿರ್ತೀರಿ ಗೌರವದಿಂದ. ಯಾರಿಗ ಅವಮಾನ? ಕರ್ನಾಟಕಕ್ಕೋ DK ಶಿವಕುಮಾರ್ ಸಿದ್ದರಾಮಯ್ಯಂಗೋ? ಪ್ರತಿಭಟನೆಗೆ ಹಕ್ಕಿದೆ, ಅವರು ಪ್ರತಿಭಟನೆ ಮಾಡಲಿ ಅವರು ಅಂತಿದ್ದೆ ನಾನು. ಇದಲ್ಲ, ಇದನ್ನು ಖಂಡಿಸುವ ಸ್ಥಿತಿ ಮನೋಸ್ಥಿತಿಯಲ್ಲೂ ಇಲ್ಲದಂತಹ ಕಾಂಗ್ರೆಸ್ ಲೀಡರ್ಗಳು ಮತ್ತು ಅದರ ದೊಡ್ಡ ನಾಯಕ, ಘನತೆವೆತ್ತ ನಾಯಕ, ಪ್ರಖಂಡ ನಾಯಕ, ಪಂಡಿತೋತ್ತಮ ರಾಹುಲ್ ಗಾಂಧಿಗೆ ದೇವರೇ ಬಂದರೂ ಇನ್ನು ಬುದ್ಧಿ ಕೊಡೋಕ್ಕಾಗಲ್ಲ, ಅಷ್ಟು ಮಾತ್ರ ನಿಜ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ